ನೀವು ಕೂಡ ಉಪೇಂದ್ರ ಅವ್ರ ಫ್ಯಾನೇ ಅಂದರೆ ಅದಕ್ಕೋಸ್ಕರ ಹುಳ ಬಿಡೋ ಸಿನಿಮಾ ಮಾಡಿದ್ದೀರಾ ಅಂತ. ಈ ಸಿನಿಮಾ ನೋಡಿದವ್ರಿಗೆ ಏನು ಬುದ್ಧಿ ಭ್ರಮಣೆ ಆ ಥರ ಏನಾಗಲ್ಲ ಅಲ್ಲ? ಕ್ಯಾಮ್ರಾ ವರ್ಕ್ ಚೆನ್ನಾಗಿರಬೇಕು, ಮ್ಯೂಸಿಕ್ ಚೆನ್ನಾಗಿರಬೇಕು. ನನ್ನ ಸಿನಿಮಾದಲ್ಲಿ ಅವೆರಡೂ ಚೆನ್ನಾಗಿದೆ. ಆಮೇಲೆ ಯಾವ್ದು ಭ್ರಮೆ ಯಾವ್ದು ರಿಯಾಲಿಟಿ ಅಂತ ಗೊತ್ತಾಗಲ್ಲ. ಸೊ ಏನಂತ ಕಾಡಿದಂತಹ ವಿಷಯ ಏನು ನಿಮಗೆ ಅಂತ ಟೈಮ್ ಬಗ್ಗೆ? ಈ ರೀತಿ ಒಂದು ಕಾನ್ಸೆಪ್ಟ್ ಸಿನಿಮಾನ ಯಾರು ಮಾಡಿಲ್ಲ ಇಲ್ಲಿ. ಒಂದು 2 days ಅಂತೂ ಆ ಗುಂಗಿಂದ ಆಚೆ ಬರಕ್ ಸಾಧ್ಯನೇ ಇಲ್ಲ, ನಾನು ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಸಿನಿಮಾ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇದೇ ಜನವರಿ 31ನೇ ತಾರೀಕು ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅನ್ನುವಂತಹ ಒಂದು ಮೇಲ್ ಬರಹವನ್ನು ಹೊತ್ಕೊಂಡು ಒಂದು ಸಿನಿಮಾ ಬರ್ತಾ ಇದೆ. ಸಿನಿಮಾದ ಹೆಸರು ಕಾಡು ಮಳೆ ಅಂತ. ಸದ್ಯಕ್ಕೆ ಕಾಡು ಮಳೆ ಸಿನಿಮಾದ ನಿರ್ದೇಶಕರು ಹಾಗೇನೆ DOP ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ ಇಬ್ಬರಿಗೂ ಕೂಡ. ರಾಜ್ ಅವರೇ ಹಾಗೇನೆ ಸಮರ್ಥ ಅವರೇ, ಹೇಗಿದ್ದೀರಾ? ಸಿನಿಮಾ ರಿಲೀಸಿಗೆ ನಾನು ಸ್ವಲ್ಪ ದಿನ ಅಷ್ಟೇ ಬಾಕಿ ಇದೆ, ಹೇಗೆ ಅನಿಸ್ತಾ ಇದೆ? ಎಲ್ಲ ಸಿನಿಮಾದವ್ರಿಗೂ ಇರೋ ಟೆನ್ಷನ್ ನಮಗೂ ಇದೆ. ಓಕೆ, ಸೊ ಈಗ ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅನ್ನುವಂತಹ ಒಂದು ಮೇಲ್ ಬರಹ ಕೊಟ್ಟಿದ್ದೀರಾ. ಸೊ ಟ್ರೈಲರ್ ನೋಡುವಾಗ ಕೂಡ ಸಾಕಷ್ಟು ಡಿಫ್ರೆಂಟ್ ಆಗಿದೆಯಲ್ಲ, ಏನೋ ಇಲ್ಲಿ ತನಕ ನೋಡದೇ ಇರೋದನ್ನ ನೋಡ್ತಾ ಇದೀವಲ್ಲ ಅನ್ನೋ ತರ ಅನ್ಸಿದೆ ನಮ್ಗೆ. ಈ ಕಾನ್ಸೆಪ್ಟ್ ಹೇಗೆ ಹೊಳಿತು ನಿಮ್ಗೆ ಅಂತ? ಮೊದ್ಲು ಕತೆ ಹೊಳಿತು ಸರ್, ಕತೆ ಮಾಡಿದ್ವು. ಆ ಕತೆಗೆ ತಕ್ಕನಂಗೆ, ಆ ಕತೆಯಲ್ಲಿ ನಡೆಯುವಂತ ಸಿಚುವೇಶನ್ ತಕ್ಕನಂಗೆ ಬ್ರೈನ್ ಸ್ಕ್ಯಾಮ್ ಅಂತ ಇಟ್ವು. ಅದ ಎರಡೂ ಆದ್ಮೇಲೆ ಕಾಡುಮಳೆ ಟೈಟ್ಲ್ ಅಂತ ಇತ್ತು. ಓಕೆ, ಸೊ ಕಾಡು ಅಂದ್ರೆ ಇಲ್ಯೂಷನ್ ಅಂತ ಹೇಳಿದಿರಾ, ಮಳೆ ಅಂದ್ರೆ ರಿಯಾಲಿಟಿ ಅಂತ ಹೇಳ್ತೀರಾ. ಸೊ ಕಾಡು ಮತ್ತೆ ಮಳೆ ಅದೆರಡು ಕ್ಯಾರೆಕ್ಟರ್ಸ್ ತರ ಇರುತ್ತೆ ಅಂತ ಅದರಿಂದ ಗೊತ್ತಾಯ್ತು ಟ್ರೈಲರ್ ನೋಡುವಾಗ. ಜೊತೆಗೆ 2 ಕ್ಯಾರೆಕ್ಟರ್ಸ್ ಮಾತ್ರ ತೋರಿಸಿದಿರಾ, ಹೀರೋ ಮತ್ತೆ ಹೀರೋಯಿನ್. ಏನು ಅಂದ್ರೆ ಇಂಟರ್ಲಿಂಕ್ ಹೇಗ್ ಮಾಡ್ತೀರಾ ಈ ಹೀರೋ ಮತ್ತೆ ಹೀರೋಯಿನ್ಗೆ ಕಾಡು ಮಳೆನ ಅಂತ? ಇಲ್ಲ, ತುಂಬಾ ಜನ ಇದಾರೆ ಸರ್ ಆರ್ಟಿಸ್ಟ್ ಇದ್ರಲ್ಲಿ. ನಿಮಗಿಬ್ರು ಕಾಣಿಸ್ಬೋದು ಅಷ್ಟೇ, ತುಂಬಾ ಜನ ಇದಾರೆ ಇದ್ರಲ್ಲಿ. ಬಟ್ ಕಾಡು ಮಳೆ ಅನ್ನೋದೇ ಮೇನ್ ಕತೆ ಸರ್. ಅಂದ್ರೆ ಈಗ ಒಂದು ಕತೆನೇ ಹೀರೋ, ಆ ಕತೆನೇ ಕಾಡು ಮಳೆ. ಸೊ ಇದ್ರಲ್ಲಿ 2 ಕ್ಯಾರೆಕ್ಟರ್ ಏನ್ ಹೀರೋಯಿನ್ ಅಂತ ತೋರಿಸ್ತಿದೀವಿ, ಅದು ಸೆಕೆಂಡ್ ಕ್ಯಾರೆಕ್ಟರ್ ಇದ್ದಂಗೆ. ಓಕೆ, ಈಗ ಅದನ್ನ ಹೊರತುಪಡಿಸಿ ನಿಮ್ಗೆ ಹಿನ್ನೆಲೆ ಸ್ವಲ್ಪ ಹೇಳೋದಾದ್ರೆ, ಏನ್ ಇದಕ್ಕಿಂತ ಮುಂಚೆ ಇದು ಫಸ್ಟ್ ಫಿಲಮ್ ನಿಮ್ದು, ಹೀರೋದು ಫಸ್ಟ್ ಫಿಲಮೇ. ಸೊ ಇದಕ್ಕಿಂತ ಮುಂಚೆ ಏನ್ ಮಾಡಿದ್ರಿ? DOP ಸರ್ ನಿಮ್ದು ಫಸ್ಟ್ ಫಿಲಮೇ. ಏನ್ ಮಾಡಿದ್ರಿ? ಬೇರೆ ಸೀರಿಯಲ್ಸ್ ಮಾಡಿದ್ರೆ ಏನಾದ್ರು? ಮುಂಚೆ ಮಾಡ್ತಾ ಇದ್ದೆ. ಸೊ ಸಿನಿಮಾ ಅಂತ ಇದೆ ಮೊದಲನೇ ಸಿನಿಮಾ ನಂದು. ಮುಂಚೆ ಯಾವ ಸಿನಿಮಾದಲ್ಲೂ ವರ್ಕ್ ಮಾಡಿಲ್ಲ, ಅದ್ರ ಅನುಭವನೂ ಇಲ್ಲ ನನಗೆ. ಇದು ನನ್ನ ಮೊದಲನೇ ಸಿನಿಮಾ. ಸೊ ನಮ್ದು ಊರು ಅರಸೀಕೆರೆ. ಇನ್ನ ನಾನೊಂದು ಈ ಟೀಮ್ ನ ಆಯ್ಕೆ ಮಾಡ್ಕೊಂಡಿದ್ದೆ ಹೆಂಗೆ ಅಂದ್ರೆ, ಎಲ್ಲರೂ ಹೊಸಬ್ರೆ. ಹೀರೋ ಆಗಿರ್ಬೋದು, ನಮ್ಮ ರಾಜು DOP ಆಗಿರ್ಬೋದು, ನಮ್ಮ ಕಾರ್ತಿಕ್ ಸರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಲ್ಲ ಒಂದು ಹೊಸ ಟೀಮ್ನೇ. ಅಂದ್ರೆ ಒಂದು ಹೊಸ ಕಾನ್ಸೆಪ್ಟ್ ನ ಹೊಸದಾಗಿ ತೋರಿಸ್ಬೇಕು ಅಂದ್ರೆ ಅದು ಹೊಸ ತಲೆಗಳೇ ಇರ್ಬೇಕು ಅಂತ ನನ್ನೊಂದು ಆಲೋಚನೆ. ಈಗ ಬೇರೆ ಸಿನಿಮಾದಲ್ಲಿ ಕೆಲಸ ಮಾಡಿದ್ರೆ ಅವ್ರು ಅದೇ ಫ್ಯಾಂಟಫಿಲ್ ಹೋಗ್ತಾರೆ, ಅದೇ ರೀತಿನೇ ಕೆಲಸ ಮಾಡ್ತಾರೆ. ಸೊ ಅದ್ ನನಗೆ ಇಷ್ಟ ಆಗ್ಲಿಲ್ಲ. ನಾನು ಎಲ್ಲ ಒಂದು ಹೊಸ ಟೀಮ್ ನ ಇಟ್ಕೊಂಡು ಮಾಡ್ಬೇಕು ಅಂತ. ಅದಕ್ಕೆ ಹೊಸೊಬ್ರನ್ನೇ, ಯಾರ್ದು ಸ್ಟಾರ್ ಇಲ್ದಂಗೆ, ಸೊ ಈ ಕತೆಗೆ ಸಂಬಂಧಪಟ್ಟಂಗೆ ಹೊಸ ಹೀರೋನೇ ಇರಬೇಕು, ಹೀರೋಯಿನ್ನೇ ಇರಬೇಕು. ಸೊ ಡೈಲಾಗ್ಸು ಅಷ್ಟೇ, ಈಗ ನನಗೆ ಬೇರೆ ರೀತಿನೇ ಬರಬೇಕು. ಈಗ ಬರ್ತಿರೋ ಸಿನಿಮಾಗಳ ತರ ಇರಬಾರ್ದು, ಒಂದು ಹೊಸ ತರ ಇರಬೇಕು ಅಂತ ಬೇರೆ ರೀತಿನೇ ಬರ್ಸಿ ಮಾಡಿದ್ದು. ಸೊ ಇನ್ನ ರಾಜು ಬಗ್ಗೆ ಹೇಳ್ಬೇಕು ಅಂದ್ರೆ, ನಾವೆಲ್ಲ ಒಟ್ಟಿಗೆ ಈಗ ನಮ್ಮ ಟೀಮಲ್ಲಿ ಯಾರ್ಯಾರು ಇದೀವಿ ಎಲ್ಲರೂ ನಾವು ಈ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಫ್ರೆಂಡ್ ಅಲ್ಲ, ಒಂದು 5-10 ವರ್ಷ ಮುಂಚೆಯಿಂದಲೂ ಫ್ರೆಂಡ್ಸ್. ಎಲ್ಲರೂ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡ್ತಾ ಇದ್ದು. ಈಗ ನಮ್ಮ ರೈಟರ್ ಅವ್ರ ಹತ್ರ ಕೇಳುವಾಗ ಕಾರ್ತಿಕ್ ಅವ್ರು ಹೇಳಿದ್ರು ಇದು ನೋ ಟೈಮ್ ಝೋನ್ ಸಿನಿಮಾ ಒಂದು ರೀತಿಯಲ್ಲಿ ಅಂತ. ಅಂದ್ರೆ ಈ ತರದ್ದು ಕಾನ್ಸೆಪ್ಟ್ ಯಾಕೆ ಬಂತು ನಿಮಗೆ? ಅಂದ್ರೆ ಇದಕ್ಕೆ ಇನ್ಫ್ಲೂಯೆನ್ಸ್ ಯಾವ ತರದ ಸಿನಿಮಾಗಳನ್ನ ನೋಡ್ತಾ ಇದ್ರಿ ನೀವು ಅಂತ? ಇಲ್ಲ, ನಾನ್ ಚಿಕ್ಕ ವಯಸ್ಸಿಂದ ಎಲ್ಲಾ ತರ ಸಿನಿಮಾನು ನೋಡ್ಕೊಂಡ್ ಬಂದಿದ್ದೀನಿ ಸರ್. ಕೊರಿಯನ್ ಮೂವೀಸ್ ಆಗಿರ್ಬೋದು, ಇಂಗ್ಲಿಷ್ ಮೂವೀಸ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲಾ ತರ ಸಿನಿಮಾನು ನೋಡ್ಕೊಂಡ್ ಬಂದಿದ್ದೀನಿ. ಬಟ್ ಹೊಸದಾಗಿ ಒಂದು ಕಾನ್ಸೆಪ್ಟ್ ಅಂದ್ರೆ, ಈಗ ಟೈಮ್ ಬಗ್ಗೆ ಆಗಿರ್ಬೋದು, ಟೈಮ್ ಲೂಪ್ ಆಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆ ಎಲ್ಲ, ಟೈಮ್ ಟ್ರಾವೆಲ್ ಬಗ್ಗೆ ಆಗಿರ್ಬೋದು, ಎಲ್ಲಾ ರೀತಿನೂ ಸಿನಿಮಾ ಇದೆ. ಬಟ್ ನೋ ಟೈಮ್ ಅನ್ನೋದು ಯಾರು ಯೂಸೇ ಮಾಡಿಲ್ಲ ಅದನ್ನ. ಸೊ ಅದಕ್ಕೂ ಟೈಮ್ ಅನ್ನೋದು ಯಾಕೆ ಅಷ್ಟೊಂದು ಕಾಡ್ತು ನಿಮಗೆ ಅಂತ? ಬೇರೆ ಸುಮಾರು ಜಾನರ್ ಇತ್ತಲ್ಲ, ಮಾಸ್ ಕಮರ್ಷಿಯಲ್ ಸಿನಿಮಾ ಇದು, ಲವ್ ಜಾನರ್ ಇತ್ತು. ಯಾಕೆ ಆ ಥರದ್ದು ಮಾಡ್ಲಿಲ್ಲ, ಇದನ್ನೇ ಮಾಡ್ಬೇಕು ಅಂತ ಯಾಕೆ ಅನಿಸ್ತು? ಏನಂತ ಕಾಡಿದಂತಹ ವಿಷಯ ಏನ್ ನಿಮಗೆ ಅಂತ ಟೈಮ್ ಬಗ್ಗೆ? ಇಲ್ಲ ಸರ್, ಅಂದ್ರೆ ಈಗ ನಾನ್ ಮಾಡ್ತಾ ಇರೋದು ಕನ್ನಡದಲ್ಲಿ ಸಿನಿಮಾ, ಕನ್ನಡ ಇಂಡಸ್ಟ್ರಿಗೆ ಅಂತ ಸಿನಿಮಾ ಮಾಡ್ತಾ ಇರೋದು. ಸೊ ಇಲ್ಲಿ ಬರ್ತಿರೋ ಸಿನಿಮಾನ ಒಂದು 5 ವರ್ಷದಿಂದ ಸ್ಟಡಿ ಮಾಡಿದ್ದೀನಿ. ಸೊ ಒಂದು ಆಕ್ಷನ್ ಸಿನಿಮಾ ಆಗಿರ್ಬೋದು, ಲವ್ ಸ್ಟೋರಿ ಆಗಿರ್ಬೋದು, ಸೊ ಎಲ್ಲ ತರ ಕಾಮಿಡಿ ಸಿನಿಮಾ, ಹಾರರ್ ಸಿನಿಮಾ ಎಲ್ಲ ರೀತಿ ನೋಡಿದ್ದೀನಿ. ಆದ್ರೆ ಈ ರೀತಿ ಒಂದು ಕಾನ್ಸೆಪ್ಟ್ ಸಿನಿಮಾನ ಯಾರು ಮಾಡಿಲ್ಲ ಇಲ್ಲಿ. ಸೊ ಅದು ಒಂದು ಹೊಸ ಪ್ರಯತ್ನ ಇರಲಿ. ಸೊ ನಂದು ಹೊಸ ಸಿನಿಮಾ ಆಗಿರೋದ್ರಿಂದ, ಈಗ ನಾವೊಂದು ಏನಾರು ಒಂದ್ ವೇಳೆ ಗೆದ್ರೆ, ಸೊ ನೆಕ್ಸ್ಟ್ ಎಲ್ಲ ಇದೇ ರೀತಿನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆ ಯಾರ ಬದಲಾಗುತ್ತೆ, ಈಗೇನ್ ಬರ್ತಿದೆ ಅದು ಬದಲಾಗುತ್ತೆ. ಅದನ್ನ ಶುರು ಮಾಡಿದವ್ರು ನಾವೇ ಆಗ್ಬೇಕು ಅಂತ ಇಡೀ ಟೀಮ್ ಡಿಸ್ಕಸ್ ಮಾಡ್ಕೊಂಡು ಅದು ಆ ರೀತಿ ಒಂದು ಶುರು ಮಾಡಿದ್ವಿ. ಓಕೆ, ಇನ್ನು ರಾಜು ಅವ್ರಿಗೆ ಆಕ್ಚುಲಿ ತುಂಬಾ ಚಾಲೆಂಜಿಂಗ್ ಅಂತ ಆಗಿರುತ್ತೆ ಡೆಫಿನೆಟ್ಲಿ ನಿಮಗೆ ಅನುಭವಗಳು. ಬಿಕಾಸ್ ಕಾಡಲ್ಲಿ ಆಲ್ಮೋಸ್ಟ್ ತೆಗೆದಿರೋದು, ಲೈಟಿಂಗ್ ಇರಬಹುದು, ಮತ್ತೆ ಕೆಲವೊಂದಷ್ಟು ಕ್ರಿಯೇಟಿವ್ ಆಗಿ ಟ್ರೈಲರ್ ಅಲ್ಲಿ ಕೆಲವು ಶಾರ್ಟ್ಸ್ ನೋಡುವಾಗ ಅಂದ್ರೆ ಒಂದೇ ಜಾಗ ಬೆಳಕಾಗಿರುತ್ತೆ ಮತ್ತೆ ಕತ್ಲೇನೂ ಆಗಿರುತ್ತೆ, ಆ ಥರದ ಶಾರ್ಟ್ಸ್ ಎಲ್ಲ ನಾನು ನೋಡಿದೆ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಇದೊಂದು ಅಂತ?
ಅದು ಫಸ್ಟ್ DOP ಆಗಿ ಕೆಲಸ ಮಾಡಿದ್ ಬೇರೆ. ಹೌದು, ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅದು ಡೀಪ್ ಫಾರೆಸ್ಟ್ ಕತ್ಲೆ ಇರ್ತಿತ್ತು. ನಾವು ಕುಮಟಾ ರೋಡ್ ಹೋಗ್ಬೇಕಾದ್ರೆ ಒಂದ್ ವೆದರ್ ಹೋಗ್ತಿದ್ವು ನಾವು. ಅಲ್ಲಿ ಒಳಗಡೆ ಎಂಟ್ರಿ ಆದ ತಕ್ಷಣ ಬೇರೆ ರೀತಿನೇ ಆಗ್ಬಿಟ್ಟಿರ್ತಿತ್ತು. ಅಲ್ಲಿ ಒಳಗಡೆ ಫುಲ್ ಲೀಚಸ್, ಹಾವುಗಳು ಎಲ್ಲ ಕಣ್ಮುಂದೆನೆ ಫುಲ್ ಅಲ್ಲಲ್ಲೇ ಇರ್ತಿತ್ತು. ಅದ್ರ ನಡುವೆ ನಮ್ ಟೆಕ್ನಿಷಿಯನ್ಗಳನ್ನೆಲ್ಲ ಇಟ್ಕೊಂಡು ಲೈಟಿಂಗ್ ಎಲ್ಲ ಮಾಡಿಸ್ಕೊಂಡು ಅವೆಲ್ಲ ಶೂಟ್ ಮಾಡ್ತಿದ್ದು. ಅಷ್ಟು ಮಧ್ಯಾಹ್ನ ಅಷ್ಟೊತ್ತಿಗೆ ಊಟ ಬ್ರೇಕ್ ಆದ ತಕ್ಷಣ ಕ್ಲೌಡ್ ಫುಲ್ ಕವರ್ ಆಗಿ ಮಳೆ ಬಂದ್ಬಿಡ್ತಿತ್ತು. ಫುಲ್ಲು ಅದೇ ರೀತಿನೇ ಕಂಟಿನ್ಯೂ ಆಗ್ತಿತ್ತು ನಮ್ಗೊಂದಷ್ಟು ದಿನ. ಅದಾದ್ಮೇಲೆ ಫುಲ್ಲು ಆಮೇಲೆ ಸನ್ ಬರಕ್ ಸ್ಟಾರ್ಟ್ ಆಯ್ತು, ಬಿಸಿಲು. ಆಮೇಲೆ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಮೇಲೆ ಹತ್ತಿ, ಮರದ ಮೇಲೆ ಹತ್ತಿ ಫುಲ್ ಎಲ್ಲ ಟಾಪ್ ಕವರ್ ಮಾಡಿ, ಆಮೇಲೆ ಮತ್ತೆ ಒಂದ್ 5 ನಿಮಿಷ ಇಲ್ಲಿ ಕಟ್ಟಿದ ತಕ್ಷಣ ಮತ್ತಿನ್ನೊಂದು 10 ನಿಮಿಷಕ್ಕೆ ಮತ್ತೆ ಸನ್ ಮೂವ್ ಆಗ್ತಿರ್ತಿತ್ತು. ಮತ್ತೆ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕು. ಅಲ್ಲಿವರೆಗೂ ಇವರೆಲ್ಲ ಕಾಯ್ಕೊಂಡು ಕೂತ್ಕೊಂಡು ಎಲ್ಲ ಮತ್ತೆ ಎಷ್ಟೊತ್ತು ಅಂತ ಕೇಳೋರು. ಆಮೇಲಿಂದ ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ ಮುಗಿಸ್ಕೊಂಡು ಮತ್ತೆ ಒಂದು 2:30-3 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ತುಂಬಾ ರಿಸ್ಕ್ ಅನ್ಸಿದ್ದು ಶಾರ್ಟ್ ಎಲ್ಲ ಯಾವ್ದು ನಿಮ್ಗೆ? ಅದೇ ಫಾಲ್ಸ್ ಹತ್ರ ಎಲ್ಲ ಹೋಗೋದು ಇದೆಯಲ್ಲ, ಅಲ್ಲಿ ವೆಹಿಕಲ್ ಹೋಗಲ್ಲ. ಡ್ರೋನ್ ಶಾಟ್ಸ್ ಅಲ್ವಾ ಅದು? ಡ್ರೋನ್ ಶಾಟ್ಸ್ ಮತ್ತೆ ನಾವು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದೆಲ್ಲ ಇದೆ. ಬಟ್ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಗಾಡಿ ಹೋಗ್ತಾ ಇರ್ಲಿಲ್ಲ. ನಾವು ಅಲ್ಲಿಂದ ಒಂದಷ್ಟು ದೂರ ಎಲ್ಲ ಎಕ್ವಿಪ್ಮೆಂಟ್ಗಳನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಿತ್ತು. ಆ ತರ ಎಲ್ಲ ಚಾಲೆಂಜಿಂಗ್ ಆಗಿತ್ತು. ಸರ್, ಈಗ ನೀವು ಕಾಡು ಮತ್ತೆ ಮಳೆ ಅದು ಎರಡು ಪ್ರಮುಖವಾದ ಕ್ಯಾರೆಕ್ಟರ್ ಅಂತ ಹೇಳಿದ್ರಲ್ವಾ? ಸೊ ಪೇಮೆಂಟ್ ಇಲ್ಲದೆ ಈ ಕೆಲಸ ಮಾಡಿಸ್ಕೊಂಡಿದ್ದೀರಾ ಕಾಡು ಮಳೆ ಎರಡರಿಂದನು. ಯಾವ ರೀತಿ ವಾಪಸ್ ನೀವು ಆ ಕ್ರೆಡಿಟ್ಸ್ ನ ವಾಪಸ್ ಕೊಡ್ತೀರಾ ಅಂತ ಅವ್ರ ಕೆಲಸಕ್ಕೆ? ಈಗ ತಮಾಷೆಗೆ ಹೇಳ್ಬೇಕು ಅಂದ್ರೆ ಸರ್, ಈಗ ಶೂಟಿಂಗ್ ಮುಗಿಸ್ಕೊ ಬಂದಾದ್ಮೇಲೆ ಆ ಪ್ರಕೃತಿ ಎಷ್ಟು ಕಾಡಿತ್ತು ಅಂದ್ರೆ ನಮಗೆ ಸರ್, ನಾವು ಈ ಸಿನಿಮಾ ಮುಗ್ದಾದ್ಮೇಲೆ ಖಂಡಿತವಾಗ್ಲೂ ಇಲ್ಲೇ ಬಂದು ಸೆಟ್ಲ್ ಆಗ್ಬೇಕು ನಾವು. ಸೊ ಈ ನೇಚರ್ ಮಧ್ಯನೇ ಇರಬೇಕು ಅಂತ ಇಡೀ ಟೀಮ್ ಎಲ್ಲಾ ರೀತಿನ ಅದೇ ರೀತಿನೇ ಡಿಸೈಡ್ ಮಾಡಿದ್ದು ನಾವು. ಈಗ ನಮ್ ರೈಟರ್ ಎಲ್ಲ ಅವ್ರು ಅದೇ ಊರಲ್ಲಿ ಇದ್ದವರು, ಅವ್ರದ್ದು ವಾತಾವರಣ ಎಲ್ಲ ಬೇರೆನೆ. ನಾವೀಗ ಸಿಟಿಲಿ ಇಲ್ಲೇ ಎತ್ಕೊಂಬಂದವ್ರು ತುಂಬಾ ವರ್ಷದಿಂದ. ನಮಗದು ಆ ಪ್ರಕೃತಿ ಕಾಡ್ ಅದೇ ಪ್ರತಿಯೊಬ್ಬ ಜನಕ್ಕೂ ಅದು ಇದ್ದೇ ಇರುತ್ತೆ ಸರ್, ಎಲ್ಲರಿಗೂ ಥಾಟ್. ಈ ಬೆಂಗಳೂರು ಜೀವನ ನೋಡಿದವ್ರಿಗೆ ಆ ನೇಚರ್ಗೆ ಹೋಗಿರ್ಬೇಕು ಅಂತ ಅನ್ಸುತ್ತೆ. ಜೊತೆ ನೀವ್ ಹೇಳ್ದಂಗೆ ನಮಗೂ ಅದಾಗಿದೆ, ಅದು ಆ ನೇಚರ್ ಮಧ್ಯೆ. ಆಮೇಲೆ ಪೇಮೆಂಟ್ ಯಾವ ನೇಚರ್ ತಾನೇ ಪೇಮೆಂಟ್ ಕೇಳುತ್ತೆ ಹೇಳಿ ಸರ್? ಅದೆಲ್ಲದು ನಾವು ಹುಟ್ಟಿರೋದೇ ಅದರಿಂದ. ಬಟ್ ನಾವು ಫಾರೆಸ್ಟ್ ಹೋಗ್ಬೇಕು ಅಂದ್ರೆ ಆ ನೇಚರ್ ಏನ್ ಕೊಟ್ಬೇಕು ಅದೆಲ್ಲ ಪರ್ಮಿಷನ್ ಎಲ್ಲ ತಗೊಂಡೆ ಮಾಡಿ. ಮಳೆಗೂ ಅಷ್ಟೇ, ಆರ್ಟಿಫಿಷಿಯಲ್ ರೈನ್ಗೂ ಅದು ಸಪರೇಟ್ ಆಗಿ ನಾವು ಕೊಟ್ಟಿದ್ವಿ. ಹೌದಾ? ಓಕೆ. ಸೊ ಎಷ್ಟು ದಿನ ಶೂಟ್ ಆಯ್ತು ಅಂತ? 85 ದಿನ ಆಯ್ತು ಸರ್. ಅಷ್ಟು ದಿನ ಪರ್ಮಿಷನ್ ಸಿಕ್ಕಿತ್ತಾ? ಹೌದು, ಅದು ತಗೊಂಡು ಮಾಡಿರೋದು. ನೈಟ್ ಎಲ್ಲ ಎಲ್ಲಿ ಉಳ್ಕೋತಾ ಇದ್ರಿ? ಹೇಗ್ ಶೂಟಿಂಗ್ ಹೆಂಗ್ ಮಾಡ್ತಿದ್ರಿ ನೀವು? ಸರ್, ಶೂಟಿಂಗ್ ಇಂದ ಒಂದು 40-45 ಕಿಲೋಮೀಟರ್ಸ್ ದೂರ ಸಿರ್ಸಿ ಆಗ್ತಾ ಇತ್ತು. ಎಲ್ಲ ಉತ್ತರ ಕನ್ನಡದಲ್ಲೇ ಶೂಟ್ ಆಗಿರೋದು ಇಡೀ ಸಿನಿಮಾ ಫುಲ್. ಯಾವುದೇ ರೀತಿ ಕರ್ನಾಟಕ ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ, ಅದು ಉತ್ತರ ಕನ್ನಡ ಬಿಟ್ಟರು ಬೇರೆ ಎಲ್ಲೂ ಹೋಗಿಲ್ಲ. ಸೊ ಎಲ್ಲ ಅಲ್ಲೇ ಶೂಟ್ ಮಾಡ್ತಾ ಇದ್ದಿದ್ದು. ಆಮೇಲೆ ಫಾರೆಸ್ಟ್ ಅಲ್ಲಿ ಅದು ಒಂದು ಡೀಪ್ ಫಾರೆಸ್ಟ್ ವೆಸ್ಟರ್ನ್ ಘಾಟ್ಸ್ ಆಗಿರೋದ್ರಿಂದ ಅಲ್ಲಿ ಉಳ್ಕೊಳಕ್ ಆಗ್ತಾ ಇರ್ಲಿಲ್ಲ. ಸೊ ಒಂದು ಬೇರೆ ಕಡೆ ಇದು ಒಂದು 40-45 ಕಿಲೋಮೀಟರ್ಸ್ ದೂರ ಅಲ್ಲಿ ಬಂದು ಸ್ಟೇ ಆಗ್ತಾ ಇದ್ವು. ಮತ್ತೆ ಮಾರನೇ ದಿನ ಬೆಳಗ್ಗೆ ಹೋಗ್ತಾ ಇದ್ವು. ಅದೇ ರೈಟರ್ ಅವ್ರು ಹೇಳ್ತಿದ್ರು, ನೀವು ಕೂಡ ಉಪೇಂದ್ರ ಅವ್ರ ಫ್ಯಾನ್ ಅಂದ್ರೆ ಅದಕ್ಕೋಸ್ಕರ ಹುಳ ಬಿಡೋ ಸಿನಿಮಾ ಮಾಡಿದೀರಾ ಅಂತ. ಸೊ ಹಿಂಗೆ ಹುಳ ಬಿಟ್ಕೊಳ್ತಾರ ಪ್ರೇಕ್ಷಕರು ನೋಡಿದಾಗ ಏನ್ ಅನ್ಸುತ್ತೆ ಅವ್ರಿಗೆ? ಖಂಡಿತ. ಅಂದ್ರೆ ಈಗ ಉಪ್ಪಿ ಸರ್ ಬಗ್ಗೆ ನಾವೇನೋ ಮಾತಾಡೋ ರೀತಿ ಇಲ್ಲ. ಸೊ ಎಲ್ಲರೂ ಅವ್ರಿಗೆ ಫ್ಯಾನ್ಸೇ, ನಾನು ಒಬ್ಬ ಅದರಲ್ಲಿ. ಸೊ ಈ ಸಿನಿಮಾ ಏನಂದ್ರೆ ಒಂದು ಬೇರೆ ರೀತಿ ಇದೆ ಸರ್. ಅಂದ್ರೆ ತಲೆಗೆ ಹುಳ ಬಿಡ ಅಂತ ಸಿನಿಮಾ ಅಲ್ಲ, ಬ್ರೈನ್ ನ ಸ್ಕ್ಯಾನ್ ಮಾಡೋ ಅಂತ ಸಿನಿಮಾ. ಅಂದ್ರೆ ಓಪನ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಇರುತ್ತಾ ಸಿನಿಮಾದಲ್ಲಿ? ಇಲ್ಲ ಅದೇ ರೀತಿ ಇರುತ್ತೆ ಸರ್. ಈಗ ಒಂದು ರೀತಿ ಉಪ್ಪಿ ಸರ್ ಮಾಡ್ತಾರೆ ಅಂದ್ರೆ ಅದೇ ಫಾಲೋ ಮಾಡ್ಕೊಂಡು ಮಾಡಿಲ್ಲ ಇದನ್ನ. ಸೊ ಇದು ಬೇರೆ ರೀತಿನೇ ಇದೆ ಸರ್. ಅಂದ್ರೆ ಒಂದ್ ಥಾಟ್ ಅವರು ಅಷ್ಟು ಡಿಫ್ರೆಂಟ್ ಆಗಿ ಮಾಡ್ತಾರಲ್ಲ ಎಲ್ಲ ನಾರ್ಮಲ್ ಕಾನ್ಸೆಪ್ಟ್ ಗಿಂತ, ಅದೇ ರೀತಿ ನಾವು ಬೇರೆ ರೀತಿ ಮಾಡ್ರೆ ಹೇಗಿರುತ್ತೆ ಅನ್ನೋದು ಒಂದಷ್ಟೇ. ಸಿನಿಮಾದಲ್ಲಿ ಎಲ್ಲರೂ ಹೊಸಬ್ರೆ, ಆಕ್ಚುಲಿ ಹೊಸ ಹೀರೋ ಹೊಸ ಹೀರೋಯಿನ್. ಹೆಂಗಿತ್ತು ಅನುಭವ? ಯಾವ ರೀತಿ ಅಂದ್ರೆ ಅವರಿಗೆ ಟ್ರೈನಿಂಗ್ ಆಗಿತ್ತಾ, ವರ್ಕ್ಶಾಪ್ ಇತ್ತ ಏನಾದ್ರು, ಹೇಗೆ ಅಂತ? ಹೀರೋಗ್ ಮಾತ್ರ ಟ್ರೈನಿಂಗ್ ತಗೊಂಡಿದ್ದು ಸರ್. ಯಾವ ವಿಷಯಕ್ಕೆ? ಅಂದ್ರೆ ಫೈಟ್ಸ್ ಕ್ಯಾರೆಕ್ಟರ್ ಹೆಂಗ್ ಬಿಹೇವ್ ಮಾಡ್ಬೇಕು ಫುಲ್ ಫಾರೆಸ್ಟ್ ಅಲ್ಲಿ ಅದಕ್ಕೊಂದು ವರ್ಕ್ಶಾಪ್ ಕೊಟ್ಟಿದ್ವು. ಹೀರೋಯಿನ್ಗೆ ಏನೂ ಇಲ್ಲ, ಅಲ್ಲೇ ಶೂಟಿಂಗ್ ನಡೀತಾ ಸೊ ಹಂಗೆ ಕಲಿತಾ ಹೋದ್ರು ಎಲ್ಲರೂ. ಓಕೆ. ಈಗ ಟೆಕ್ನಿಕಲಿ ಆಕ್ಚುಲಿ ಸೌಂಡ್ ಆಗಿದೆ ಟ್ರೈಲರ್ ನೋಡುವಾಗ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಸಂಗೀತ ಈ ತರ ಸಿನಿಮಾಗಳಲ್ಲಿ ರೀ ರೆಕಾರ್ಡಿಂಗ್ ಪ್ಲಸ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಮ್ಯಾಟರ್ ಆಗುತ್ತೆ. ಅದ್ ಯಾವ ತರ ಇರುತ್ತೆ ಅಂತ? ತುಂಬಾ ಚೆನ್ನಾಗಿದೆ ಸರ್. ಒಂದು ಸಿನಿಮಾ ಗೆಲ್ಸೋದು ಮ್ಯೂಸಿಕ್ ಸರ್. ಈಗ ಫಸ್ಟ್ ಇಂದ ಎಂಡ್ವರೆಗೂ ಒಬ್ಬ ಆಡಿಯನ್ಸ್ ನ ಕೂರಿಸ್ಬೇಕು ಅಂದ್ರೆ ಒಂದು ಕ್ಯಾಮ್ರಾ ವರ್ಕ್ ಚೆನ್ನಾಗಿರ್ಬೇಕು, ಮ್ಯೂಸಿಕ್ ಚೆನ್ನಾಗಿರ್ಬೇಕು. ನನ್ನ ಸಿನಿಮಾದಲ್ಲಿ ಅವೆರಡೂ ಚೆನ್ನಾಗಿದೆ. ಈಗ ನಾನು ಏನೇ ಕತೆ ಮಾಡಿದ್ರು ಜನನ ಆಡಿಯನ್ಸ್ ನ ಕೂರ್ಸೋದೆ ಒಂದು ಬ್ಯೂಟಿ ಫ್ರೇಮ್ ಆಗಿರ್ಬೋದು, ಇನ್ನೊಂದು ಮ್ಯೂಸಿಕ್. ಸೊ ಅವೆರಡೂ ಕೂಡ ನಮ್ಮ ಸಿನಿಮಾದಲ್ಲಿ ಇದೆ. ಸೊ ನಮ್ದ್ರಲ್ಲಿ ಸಾಂಗ್ ಎಲ್ಲ ಇಲ್ಲ. ಸೊ ಬ್ಯಾಕ್ ಗ್ರೌಂಡ್ ಸ್ಕೋರೇ ಮೇನು. ಸೊ 1 ಸೆಕೆಂಡ್ ಕೂಡ ಎಲ್ಲೂ ಬೋರ್ ಹೊಡೆಯಲ್ಲ ನಿಮ್ಗೆ. ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಹಂಗ ಆಡಿಯನ್ಸ್ ನ ಕೂರ್ಸುತ್ತೆ.
ಆ ಒಂದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಲ್ಲೂ ಅಷ್ಟೇ ಅದು ತುಂಬಾ ಡೆಡಿಕೇಟ್ ಆಗಿ ಮಾಡಿದೀವಿ. ಸೊ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಹೊಸಬ್ರಯ್ಯ, ನಮ್ಮ ಕಲರ್ ಗ್ರೇಡಿಂಗ್ ಮಾಡಿರೋ ಪ್ರಜ್ವಲ್ ಸರ್ ಅವರು ಕೂಡ ಹೊಸಬ್ರಯ್ಯ. ಸೊ ಇಡೀ ಟೀಮ್ ಎಲ್ಲ ಹೊಸಬ್ರನ್ನ ಇಟ್ಕೊಂಡೆ ಸೊ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಎಲ್ಲರೂ ಒಂದು ಗೆಲ್ಬೇಕು ಅನ್ನೋ ಒಂದು ಛಲ ಇರೋಂತ ಒಂದು ಟೀಮ್ ನ ಕ್ರಿಯೇಟ್ ಮಾಡ್ಕೊಂಡು ಮಾಡಿದೀವಿ. ನಾವೆಲ್ಲರೂ ನೆಕ್ಸ್ಟ್ ಸಿನಿಮಾಗೂ ರೆಡಿ ಆಗಿದ್ದೀವಿ. ನೆಕ್ಸ್ಟ್ ಈಗ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈಗ ಈ ಸಿನಿಮಾದಲ್ಲಿ ಫ್ಯಾಂಟಸಿ ಎಲಿಮೆಂಟ್ಸ್ ಎಷ್ಟಿರುತ್ತೆ, ರಿಯಾಲಿಟಿ ಎಷ್ಟಿರುತ್ತೆ ಅಂತ? ಎಲ್ಲದೂ ಇದೆ ಸರ್ ಇದ್ರಲ್ಲಿ. ಫ್ಯಾಂಟಸಿನೂ ಇದೆ, ರಿಯಾಲಿಟಿನೂ ಇದೆ, ಭ್ರಮೆನೂ ಇದೆ. ಈಗ ಈ ಬ್ರೈನ್ ಸ್ಕ್ಯಾಮಿಂಗ್ ಪ್ಲೇಸ್ ಅಂತ ನಮಗೆ ಅನುಭವಕ್ಕೆ ಬಂದಿಲ್ಲ ಜಾಸ್ತಿ. ಈ ತರ ನಿಜವಾಗ್ಲೂ ಪ್ಲೇಸ್ ಇದೆಯಾ, ಈ ತರ ಎಲ್ಲ ಆಗುತ್ತೆ? ಖಂಡಿತ ಇದೆ ಸರ್. ಈ ರೀತಿ ಜಾಗಗಳು ತುಂಬಾ ಇದೆ ಪ್ರಕೃತಿಲಿ. ಸೊ ಇಲ್ಲೇ ನಮಗೆ ರೀಸೆಂಟ್ ಆಗಿ ಅಂದ್ರೆ ಕೊಡೆಕೆನಾಲ್ ಹತ್ರ ಒಂದು ಫಾರೆಸ್ಟ್ ಇದೆ, ಮದಿಕಟ್ಟೆ ಸೋಲೈ ಅಂತ. ಸೊ ಆ ಫಾರೆಸ್ಟ್ ಸೇಮ್ ಇದೇ ರೀತಿನೇ ಇದೆ, ಸಿಮಿಲರ್. ಹೋಗಿದ್ದೀರಾ? ಅನುಭವ ಸರ್. ಹೋದವ್ರು ಯಾರು ವಾಪಸ್ಸೇ ಬರಲ್ಲ, ಅಂದ್ರೆ ನಾವು ಹೋದ್ರೆ ಹಿಂಗೆ. ಸೊ ಅಲ್ಲಿ ಹೋದವ್ರು ಯಾರು ವಾಪಸ್ ಬರಲ್ಲ, ಅವ್ರಿಗೊಂದು ಬುದ್ಧಿ ಭ್ರಮೆ ಆಗುತ್ತೆ. ಆ ರೀತಿ ಒಂದು ಜಾಗ ಈಗ್ಲೂ ಇದೆ, ಅದನ್ನು ಬ್ಯಾನ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಅಲ್ಲಿ ಯಾರನ್ನು ಬಿಡ್ತಾ ಇಲ್ಲ ಇವಾಗ. ಸೊ ಅದ್ರ ಇತಿಹಾಸ ಮಹಾಭಾರತ ಕಾಲದಿಂದಲೂ ಇದೆ ಆ ಜಾಗದ ಬಗ್ಗೆ. ಸೊ ಅದೇ ರೀತಿ ಜಾಗಗಳು ತುಂಬಾ ಇದಾವೆ. ಸೊ ಆ ಒಂದು ಬೇಸ್ ಮೇಲೆ ಈ ಕಥೆನ ಇದ್ ಮಾಡಿರೋದು. ಈ ಸಿನಿಮಾ ನೋಡೋದವ್ರಿಗೆ ಏನು ಬುದ್ಧಿ ಭ್ರಮಣೆ ಆತರ ಏನಾಗಲ್ಲ ಅಲ್ಲ? ಬುದ್ಧಿ ಭ್ರಮಣೆ ಆಗಲ್ಲ, ಬಟ್ ಸಿನಿಮಾ ನೋಡಿದವರಿಗೆ ಏನು ಆಗ್ತಿದ್ಯಲ್ಲ ಅಂತ. ಬಟ್ ಆಮೇಲೆ ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಯಾವ್ದು ಭ್ರಮೆ ಯಾವ್ದು ರಿಯಾಲಿಟಿ ಅಂತ ಗೊತ್ತಾಗಲ್ಲ. ಓಕೆ, ಬಟ್ ಅಲ್ಲಿ ಅಂದ್ರೆ ರೈಟಿಂಗ್ ಅಲ್ಲಿ ತುಂಬಾ ಕ್ರಿಯೇಟಿವ್ ಲಿಬರ್ಟಿ ತಗೊಂಡಿದ್ದೀರಾ. ಓಕೆ, ಅದ್ರಲ್ಲಿ ಅದೆಲ್ಲವೂ ಅರ್ಥ ಆಗ್ತಾ ಹೋಗುತ್ತೆ ಜನಗಳಿಗೆ, ಕ್ಲಾರಿಟಿ ಸಿಗಲ್ಲ ಅಂತ ಏನಿಲ್ಲ. ಬಿಕಾಸ್ ನಾನು ರೈಟರ್ ಅದೇ ಕೇಳಿದೆ, ಹುಳ ಬಿಡಬೇಕು ಅಂತ ಸುಮ್ನೆ ಗಿಮಿಕ್ ಮಾಡೋದು ಬೇರೆ, ಕ್ರಿಯೇಟಿವ್ ಆಗಿ ಲಿಬರ್ಟಿ ತಗೊಂಡು ಹಾನೆಸ್ಟ್ ಆಗಿ ಅಟೆಂಪ್ಟ್ ಮಾಡೋದು ಬೇರೆ. ಇದ್ರಲ್ಲಿ ಯಾವ್ದು ಆಗಿದೆ ಅಂತ? ಆನೆಸ್ಟ್ ಆಗಿ ಮಾಡಿದೀವಿ ಸರ್. ಈಗ ಥಿಯೇಟರ್ ಜನ ಸಿನಿಮಾ ನೋಡಿ ಆಚೆ ಬಂದ್ರೆ ಅವರು ಒಂದ್ ಸೆಕೆಂಡ್ ಕೂಡ ಅಂದ್ರೆ ಈ ಫಾರೆಸ್ಟ್ ಅನ್ನೋದು ಒಂದ್ ತಲೆಯಲ್ಲಿ ತೆಗೆದಾಕಿದ್ರೆ ಅವರಿಗೆ, ಸೊ ಈಗ ವಾಸ್ತವವಾಗಿ ಏನ್ ನಡೀತಿದೆಯೋ ಅದ್ರಲ್ಲೂ ಕೂಡ ಯೋಚನೆ ಮಾಡ್ತಾರೆ, ಯಾವ್ದು ಭ್ರಮೆ ಯಾವ್ದು ರಿಯಾಲಿಟಿ ಹಂಗನ್ನೋದು. ಒಂದ್ 2 days ಅಂತೂ ಆ ಗುಂಗಿಂದ ಆಚೆ ಬರಕ್ ಸಾಧ್ಯನೇ ಇಲ್ಲ, ನಾನು ಹೇಳ್ತೀನಿ. ಓಕೆ, ಸೊ ಈಗ ಇಲ್ಲಿ ತನಕ ಯಾರಿಗಾದ್ರು ನಿಮ್ಮ ಅಪಾರ್ಟ್ ಫ್ರಮ್ ನಿಮ್ಮ ಟೀಮ್ ಬಿಟ್ಟು ಬೇರೆ ಯಾರಾದ್ರೂ ಸಿನಿಮಾ ನೋಡಿದವರು ಇದ್ರ ಬಗ್ಗೆ ಏನು ಒಪಿನಿಯನ್ ಕೊಟ್ಟಿದ್ದಾರೆ? ಎಲ್ಲರೂ ಇದೇ ರೀತಿ ಮಾತಾಡೋದ್ರಿಂದಲೇ ನಾನು ಹೇಳ್ತಿರೋದು. ಇಡೀ ನನ್ನ ಟೀಮಿಗೆ ಒಂದ್ಸಲ ನಾನು ಸಿನಿಮಾ ತೋರಿಸ್ದೆ. ಈಗ ಅವ್ರ ಫ್ರೆಂಡ್ ಸರ್ಕಲ್ ಅವರು ಎಲ್ಲ ಬಂದಿದ್ರು, ಅವರೆಲ್ಲ ನೋಡಿ ನಮ್ ಸಿನಿಮಾ ಬಗ್ಗೆ ಹೇಳಿದ ಮಾತನ್ನೇ ನಾನೀಗ ಹೇಳ್ತಾ ಇರೋದು. ಸೊ ಸಿನಿಮಾ ನೋಡ್ಕೊಂಡು ಮನೆಗೆ ಹೋದಾದ್ಮೇಲೆ ಅಲ್ಲೂ ಕೂಡ ಯೋಚನೆ ಮಾಡೋರಂತೆ, ಅಂದ್ರೆ ಇದು ಭ್ರಮೆನ ರಿಯಾಲಿಟಿನ ಹಂಗಂತ. ಒಂದ್ 2 days ಹ್ಯಾಂಗ್ ಅವರಿಂದ ಆಚೆ ಬರಕ್ ಆಗಿಲ್ಲ ಹಂಗಂತ ಎಲ್ಲರೂ ಹೇಳಿದ್ರು. ಸೊ ಜನಗಳಿಗೂ ಅದೇ ರೀತಿನೇ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಓಕೆ, ಸೊ ಇಲ್ಲಿ ಭ್ರಮೆ ಕೂಡ ಇದೆ, ರಿಯಾಲಿಟಿ ಕೂಡ ಇದೆ, ಜೊತೆಗೆ ಆಧ್ಯಾತ್ಮದ ಬಗ್ಗೆ ಕೂಡ ನೀವು ಮಾತಾಡ್ತೀರಾ. ಆಕ್ಚುಲಿ ಅಂದ್ರೆ ಒಂದು ಫಿಲಾಸಫಿಕಲ್ ಆಂಗಲ್ ಕೂಡ ಇದೆ ಈ ಸಿನಿಮಾದಲ್ಲಿ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಪ್ರೇಕ್ಷಕನಿಗೆ ಪರಿಣಾಮ ಬೀರುತ್ತೆ ಅಂತ? ಬಿಕಾಸ್ ಈಗ ಜನ ಯೂಶಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ನೋಡ್ಬೇಕು ಅಂತ ಬರ್ತಾರೆ, ಅಂದ್ರೆ ತಲೆ ಹುಳ ಬಿಟ್ಕೊಳಕ್ ಅವ್ರಿಗೆ ಇಷ್ಟ ಇರಲ್ಲ. ಮೋಸ್ಟ್ ಆಫ್ ದ ಪೀಪಲ್ ಅವರಿಗೆ ಸಾಕೇನೋ ಒಂದು ಎಂಟರ್ಟೈನಿಂಗ್ ಆಗಿ ಏನೋ ಇರಬೇಕು, ಮಜಾ ಕೊಡ್ಬೇಕು ಒಂದು ಎರಡು ಗಂಟೆ ಆ ತರ ಬರ್ತಾರೆ. ಆಕ್ಚುಲಿ ಅವರಿಗೆ ಎಷ್ಟರ ಮಟ್ಟಿಗೆ ಇದು ಎಂಗೇಜಿಂಗ್ ಅಂತ ಅನ್ಸುತ್ತೆ ಜನಗಳಿಗೆ ಸಿನಿಮಾ ನೋಡಿದಾಗ? ಇದು ಬೇರೆ ರೀತಿನೇ ಮಜಾ ಕೊಡುತ್ತೆ ಅವ್ರಿಗೆ ಸರ್. ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಬೇರೆ ರೀತಿನೇ ಮಜಾ ಕೊಡುತ್ತೆ. ಸೊ ಇಲ್ಲಿ ಅಂದ್ರೆ ಈಗ ಕೆಲವೊಂದು ಪ್ರಶ್ನೆಗಳಿಗೆ ಸೈನ್ಸ್ ಅಲ್ಲಿ ಉತ್ತರನೇ ಇರಲ್ಲ. ಸೊ ಅಂತ ಜಾಗದಲ್ಲಿ ನಾವು ಆಧ್ಯಾತ್ಮನೇ ಹುಡುಕ್ಬೇಕಾಗುತ್ತೆ. ಆ ಅಧ್ಯಾತ್ಮನ ಇಲ್ಲಿ ಹುಡುಕ್ಸಿದೀವಿ ನಾವು ಇದ್ರಲ್ಲಿ. ಸೊ ಅದು ಎಲ್ಲರಿಗೂ ಗೊತ್ತಿರೋಂತ ವಿಷಯನೇ. ಅಧ್ಯಾತ್ಮ ಈಗಿಂದ ಅಲ್ಲ, ಯಾವಾಗಿಂದ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋಂತ ವಿಷಯನೇ. ಅದು ಈ ಸಿನಿಮಾದಲ್ಲಿ ಇದೆ, ಅದ್ರ ಬಗ್ಗೆ ಜಾಸ್ತಿ ಹೇಳಂಗಿಲ್ಲ. ರಾಜು ಅವ್ರಿಗೆ ಇನ್ನು ಯಾವ್ದೆಲ್ಲ ಅಂದ್ರೆ ಇದು ಫಸ್ಟ್ ಪ್ರಾಜೆಕ್ಟ್, ಈಗ ನೆಕ್ಸ್ಟ್ ಇದಾದ್ಮೇಲೆ ಬೇರೆ ಆಫರ್ಸ್ ಏನಾದ್ರು ಬಂದಿದ್ಯಾ ಅಥವಾ ಹೇಗೆ? ಹೌದು ಸರ್, ಮಾಡ್ತಾ ಇದ್ದೀನಿ. ಇನ್ನೊಂದು ಮೂವಿ ನಮ್ ರೈಟ್ರು ಕಾರ್ತಿಕ್ ಸರ್ದೇ ಇನ್ನೊಂದು ದೇವಸಸ್ಯ ಅಂತ ಮಾಡ್ತಾ ಇದ್ದೀನಿ. ಓಕೆ, ಅದು ಇನ್ನೊಂದು ವೀಕ್ 2 week ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅಲ್ಲಿಗೆ ಇದು ಯಾವ ತರ ಪಿಚ್ ಮಾಡ್ತಿದ್ದಾರೆ? ಈಗ ಥಿಯೇಟರ್ಗಳು ರಿಲೀಸ್ ಆದ್ಮೇಲೆ OTT ಕೆಲವೊಂದ್ಸಲ ಈ ತರ ಕಾಂಟೆಂಟ್ ಆಕ್ಚುಲಿ OTT ಅಲ್ಲಿ ಜಾಸ್ತಿ ಹೋಗುತ್ತೆ, ಜಾಸ್ಟಿ ಜನ ನೋಡ್ತಾರೆ. ಸೊ ಅದ್ರ ಬಗ್ಗೆ ಯಾವ ರೀತಿ ಪ್ಲಾನ್ ಮಾಡಿದೀರಾ? ಇಲ್ಲ, ನಮ್ ತಲೆಯಲ್ಲಿ ಒಂದಿತ್ತು, ಅಂದ್ರೆ ಈ ರೀತಿ ಸಿನಿಮಾನ ಜನ OTT ನೋಡ್ತಾರೆ, ಇಷ್ಟಪಡ್ತಾರೆ ಅಂತ ಒಂದು ಕಾನ್ಸೆಪ್ಟ್ OTTಗೆ ಅಂತಲೇ ಇಟ್ಕೊಂಡು ಈ ರೀತಿ ಒಂದು ಜಾನರ್ ಮಾಡಿದ್ದು ಸಿನಿಮಾನ. ಈಗ ಎಲ್ಲ ನೋಡಾದ್ಮೇಲೆ ಇಲ್ಲ ಥಿಯೇಟ್ರಿಗೆ ಬಂದು ಫಸ್ಟ್ ಥಿಯೇಟರ್ ಬಿಟ್ಟೆ ಆಮೇಲೆ OTTಗೆ ಬರೋಣ ಅಂತ ಹೇಳಿ ಇಡೀ ಟೀಮ್ ಎಲ್ಲ ಡಿಸ್ಕಸ್ ಮಾಡಿ ಒಪ್ಕೊಂಡು ಈಗ ಥಿಯೇಟರ್ ರಿಲೀಸಿಗೆ ಬರ್ತಾ ಇದೀವಿ. ಸೊ ಇದಾದ್ಮೇಲೆ OTT ಖಂಡಿತ ಹೋಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯ ಮಾತಾಡಿದ್ರಿ ಆಕ್ಚುಲಿ ಸಿನಿಮಾ ಬಗ್ಗೆ. ಸೊ ಜನವರಿ 31ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಪ್ರೇಕ್ಷಕರು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬಹುದು, ಅವ್ರ ಎಕ್ಸ್ಪೆಕ್ಟೇಷನ್ ಎಷ್ಟರ ಮಟ್ಟಿಗೆ ಫುಲ್ಫಿಲ್ ಆಗುತ್ತೆ ಅಂತ? ಜನವರಿ 31ಕ್ಕೆ ರಿಲೀಸು. ಸೊ ಈಗ ನಮ್ದು ಒಂದು ಹೊಸ ಟೀಮ್, ಎಲ್ಲ ಹೊಸ ಟೀಮ್ ಒಂದು. ಸೊ ಈ ರಿಲೀಸಿಗೆ ಮಾತ್ರ ನಮಗೆ ಸಪೋರ್ಟಿಗೆ KRG ಸ್ಟುಡಿಯೋಸ್ ಇದೆ. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು ನಾನು. ಸೊ ಅವ್ರು ಬಂದು ನಮ್ಮ ಟ್ರೈಲರ್ ಟೀಸರ್ ನೋಡಿ ಇಷ್ಟಪಟ್ಟು ನಾವು ರಿಲೀಸ್ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಸೊ ಅವರು ಪ್ರಾಡಕ್ಟ್ ಇದರ ಡಿಸ್ಟ್ರಿಬ್ಯೂಷನ್ ಅಲ್ಲಿ ರಿಲೀಸ್ ಆಗ್ತಾ ಇದೆ.
ಸೊ ಇನ್ನ ಜನಗಳಿಗೆ ಹೇಳ್ಬೇಕು ಅಂದ್ರೆ ದಯವಿಟ್ಟು ಬಂದು ಥಿಯೇಟರ್ ಸಿನಿಮಾ ನೋಡಿ ಇದನ್ನ. ಸೊ ನಿಮ್ಗೆ ಒಂದು ಹೊಸ ರೀತಿಯ ಅನುಭವನ ಕೊಡುತ್ತೆ, ಒಂದು ಭ್ರಮೆನ ರಿಯಾಲಿಟಿನ. ಅಂದ್ರೆ ಈಗ ಬರ್ತಿರೋ ಎಲ್ಲಾ ರೀತಿ ಸಿನಿಮಾ ಅಲ್ಲ ಇದು, ಇದೊಂದು ಡಿಫ್ರೆಂಟ್ ಸಿನಿಮಾ. ಎಲ್ಲಾ ಸಿನಿಮಾದವ್ರು ಇದೇ ರೀತಿನೇ ಹೇಳ್ತಾರೆ, ಬಟ್ ನಮ್ದು ಟ್ರೈಲರ್ ಟೀಸರ್ ನೋಡಿ ನಿಮಗೆ ಬೇರೆ ಅಂತ ಅನ್ನಿಸ್ತು ಅಂದ್ರೆ ಖಂಡಿತ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ರಾಜು ಅವರೇ, ಸಮರ್ಥ ಅವರೇ, ಒಳ್ಳೇದಾಗಲಿ ನಿಮ್ಮಿಬ್ಬರಿಗೂ. ಥ್ಯಾಂಕ್ಸ್. ಸೊ ಸ್ನೇಹಿತರೆ, ಇದಾಗಿತ್ತು ಕಾಡು ಮಳೆ ಚಿತ್ರದ ನಿರ್ದೇಶಕರು ಮತ್ತೆ DOP ಅವರ ಮಾತುಗಳು. ಈ ಸಿನಿಮಾ ಜನವರಿ 31ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ. ಧನ್ಯವಾದಗಳು.